ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಮಹರ್ಷಿ ವಾಲ್ಮೀಕಿ ಜಾತ್ರೆ ಕುರಿತು ಕಲಬುರಗಿಯಲ್ಲಿ ಜರುಗಿದ ಪೂರ್ವಭಾವಿ ಸಭೆ. ಬಸ್ ಟಿಕೆಟ್ ದರ ಹೆಚ್ಚಳ ಖಂಡಿಸಿ ನಗರದಲ್ಲಿ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ. ಜನವರಿ 10ರಂದು ಕುಸ್ನೂರಿನಲ್ಲಿ ಮೌನೇಶ್ವರ ದೇವರ ಜಾತ್ರಾ ಮಹೋತ್ಸವ. ಶಿವರಾಜ್ ಶಾಸ್ತ್ರಿ ಸುದ್ದಿಗೋಷ್ಠಿ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ದೌರ್ಜನ್ಯದ ವಿರುದ್ಧ ಮೋಟಾರ್ ವಾಹನ ಚಾಲಕರ ತರಬೇತಿ, ಶಾಲಾ ಮಾಲೀಕರ ಧರಣಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಧಿಕಾರಿಗಳ ಮೇಲೆ ದೌರ್ಜನ್ಯ, ಮಹದೇವ್ ಮೊಘ ಆರೋಪ. ಜನವರಿ 11ರಂದು ಜಾಗೃತ ಜನ ವೇದಿಕೆ ವತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಾರಂಭ ಆಯೋಜನೆ. ಮಹೇಶ್ ಕುಲಕರ್ಣಿ ಸುದ್ದಿಗೋಷ್ಠಿ. ಇದೀಗ ವಾರ್ತೆಗಳ ವಿವರ. ಫೆಬ್ರವರಿ 8 ಹಾಗೂ 9ರಂದು ನಡೆಯಲಿರುವ ವಾಲ್ಮೀಕಿ ಜಾತ್ರೆಯ ಅಂಗವಾಗಿ ನಗರದ ಕನ್ನಡ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಭಾಗವಹಿಸಿದ ಸ್ವಾಮಿಗಳು ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡರು ಜಾತ್ರೆ ಸಿದ್ಧತೆ ಕುರಿತು ಚರ್ಚಿಸಿದ್ದಾರೆ. ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ 7ನೇ ವಾಲ್ಮೀಕಿ ಜಾತ್ರೆಯ ಪೂರ್ವ ಸಿದ್ಧತೆಯ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು, ಸಮಾಜದಲ್ಲಿ ಇನ್ನೂ ಸಾಕ್ಷರತೆ, ಅಜ್ಞಾನ, ಅಂಧಕಾರ ಉಳಿದಿದೆ. ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ರಾಜ್ಯದಾದ್ಯಂತ ಸುಳ್ಳು ಜಾತಿ ಪ್ರಮಾಣ ಪತ್ರ ಹಾವಳಿ ಹೆಚ್ಚುತ್ತಿದೆ. ರಾಜ್ಯದಾದ್ಯಂತ ಹೋರಾಟ ನಡೆಸುವುದು ಅನಿವಾರ್ಯವಾಗಿದೆ ಎಂದು ಕರೆ ನೀಡಿದರು. ಆದಿಕವಿ ಮಹರ್ಷಿ ವಾಲ್ಮೀಕಿ ಅಂತಹ ಪುಣ್ಯಾತ್ಮ ವಂಶಸ್ಥರಾಗಿರ್ತಕ್ಕಂಥ ನಾವುಗಳು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50ರಿಂದ 60 ಲಕ್ಷ ರಾಜ್ಯದ ಪ್ರಾದೇಶಿಕವಾಗಿ ನಮ್ಮನ್ನು ಅನೇಕ ಪರ್ಯಾಯ ಪದಗಳಿಂದ ಕರೆಯಲ್ಪಡ್ತಾರೆ. ನಮ್ಮನ್ನ ಬೇಡು ಅಂತ ಕರೀತಾರೆ, ವಾಲ್ಮೀಕಿ ಅಂತ ಕರೀತಾರೆ, ನಾಯಕ ಅಂತ ಕರೀತಾರೆ, ನಾಯಕ ತಳವಾರ ಅಂತ ಕರೀತಾರೆ, ನಾಯಕ ಪರಿವಾರ ಅಂತ ಕರೀತಾರೆ, ರಾಮೋಶಿ ಅಂತ ಕರೀತಾರೆ, ಪಾಳೆಗಾರ ಅಂತ ಕರೀತಾರೆ, ಹೀಗೆ ಅನೇಕ ಬೇಟೆಗಾರ ಅಂತ ಕರೀತಾರೆ. ಹೀಗೆ ಅನೇಕ ಪರ್ಯಾಯ ಪದಗಳಿಂದ ಕರೆಯಲ್ಪಡ್ತಕ್ಕಂಥ ಈ ರಾಜ್ಯದ 4ನೇ ಅತಿ ದೊಡ್ಡ ಸಮುದಾಯ ನಮ್ಮ ಬೇಡ ವಾಲ್ಮೀಕಿ ನಾಯಕ ಸಮುದಾಯ. ಬಹುತೇಕ ಇಂಥ ಒಂದು ಸಮುದಾಯ ಈ ನಾಡು ನುಡಿಗೆ, ರಾಜ್ಯ ರಾಷ್ಟ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂಥ ಸಮುದಾಯ. ಬಹುತೇಕ ಈ ದೇಶಕ್ಕೆ ಸ್ವತಂತ್ರ ಬಂದಾಗ 1947ರಲ್ಲಿ ಆಗಸ್ಟ್ 15ನೇ ತಾರೀಕು ಈ ದೇಶಕ್ಕೆ ಸ್ವತಂತ್ರ ಬಂದಾಗ ನಮ್ಮ ಮೂಲ ಕಸುಬು ಬೇಟೆ. ಬಹುತೇಕ ಸ್ವತಂತ್ರ ಭಾರತದಲ್ಲಿ ನಮ್ಮ ಮೂಲ ಕಸುಬು ಮೂಲೆಗುಂಪಾಯಿತು. ನಮ್ಮ ಮೂಲ ಕಸುಬು ಮೂಲೆಗುಂಪಾದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಶಸ್ತ್ರಾಸ್ತ್ರಗಳು, ಆಯುಧಗಳು, ನಮ್ಮ ಬೇಟೆ ಇರ್ತಕ್ಕಂಥ ಎಲ್ಲ ಪರಿಕರಗಳು ಏನಿದಾವೆ ಇವತ್ತು ನಮ್ಮ ಮನೆಯ ದೇವರ ಜಗಲಿ ಮೇಲೆ ನಮ್ಮ ಹಿಂದೆ ನಮ್ಮ ಹಿರಿಯರು ಈ ಶಸ್ತ್ರಾಸ್ತ್ರವನ್ನು ಬಳಸ್ತಾ ಇದ್ರು ಅಂತೇಳಿ ಇವತ್ತು ನಾವು ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸ್ವತಂತ್ರ ಭಾರತದಲ್ಲಿ ನಮ್ಮ ಮೂಲ ಕಸುಬು ಬೇಟೆ ಮೂಲೆಗುಂಪಾದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಈ ದೇಶದಲ್ಲಿ ಜಾತೀಯಕರಣಕ್ಕಾಗಿ ಶತಶತಮಾನಗಳಿಂದ ಯಾವೆಲ್ಲ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದಾವೆ, ಜಾತೀಯಕರಣಕ್ಕಾಗಿ ಈ ಸಮುದಾಯಗಳು ಅವಕಾಶ ವಂಚಿತ ಸಮುದಾಯಗಳು, ಇವರಿಗೆ ಒಂದಿಷ್ಟು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು. ಕಾರಣ ಇವರೆಲ್ಲರೂ ಸಹ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಬಹಳ ಮುಖ್ಯವಾಗಿ ರಾಜಕೀಯವಾಗಿ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದಾವೆ. ಬಹುತೇಕ ಈ ದೇಶದಲ್ಲಿ 1101 ಜಾತಿಗಳನ್ನ ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರಿಸಿದ್ರು. 706 ಬುಡಕಟ್ಟು ಸಮುದಾಯಗಳನ್ನ ಈ ದೇಶದಲ್ಲಿ ST ಪಟ್ಟಿಯೊಳಗೆ ಸೇರಿಸಿದ್ರು. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 101 ಸಮುದಾಯಗಳು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿದ್ದಾವೆ. 50 ಬುಡಕಟ್ಟು ಸಮುದಾಯಗಳು ಪರಿಶಿಷ್ಟ ಪಂಗಡದ ಪಟ್ಟಿ ಒಳಗಿದ್ದಾವೆ. ಬಹುತೇಕ ಇವರೆಲ್ಲರೂ ಸಹ ಈ ಎಲ್ಲ ಸಮುದಾಯಗಳು ಸಮಾಜದ ಮುಖ್ಯವಾಗಿ ಬರಬೇಕು ಅಂತೇಳಿ ನಮಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆದರೆ ಸ್ವತಂತ್ರ ಬಂದು 75 ವರ್ಷ ಆಯಿತು. ಅಮೃತ ಮಹೋತ್ಸವವನ್ನು ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡಿದ್ದೇವೆ. ಸ್ವತಂತ್ರ ಬಂದು 75 ವರ್ಷ ಆದರೂ ಸಹ ಇವತ್ತು ನಮ್ಮ ಸಮುದಾಯಗಳ ಸ್ಥಿತಿಗತಿಯನ್ನು ನಾವು ಅವಲೋಕನ ಮಾಡಿದಾಗ ನಮ್ಮ ನಾಳುವಂಥ ಸರ್ಕಾರಗಳು ಚುನಾವಣೆಗಳು ಬಂದಾಗ ಮಾತ್ರ ನಮ್ಮ ಮತಗಳನ್ನು ಪಡ್ಕೊಂಡು ಚುನಾವಣೆ ಮುಗಿದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಹಿತವನ್ನು ಮರೆತು ಬಿಡ್ತವೆ. ಯಾಕೆ ಮರಿತಾರೆ ಹೇಳಿ? ಯಾಕೆ ಮರಿತಾರಪ್ಪ? ನಮ್ಮಲ್ಲಿರ್ತಕ್ಕಂಥ ಅಸಂಘಟನೆ, ರಾಜಕೀಯ ಇಚ್ಛಾಶಕ್ತಿ ಕೊರತೆ, SC STಗಳ ಬೇಡ್ರ ನಾಯಕರ, ವಾಲ್ಮೀಕಿಗಳ ಚುನಾವಣೆ ಬಂದಾಗ ಇವ್ರನ್ನೇನು ಮ್ಯಾನೇಜ್ ಮಾಡಿದ್ರೆ ಆಯ್ತು ಬಿಡ್ರಿ, ಕುಡಿಯೋಕ್ಕೆ, ತಿನ್ನೋಕ್ಕೆ, ಓಟಿಗೆ ಒಂದು 500-1000 ರೂಪಾಯಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ನಮ್ಮನ್ನಾಳುವಂಥ ಎಲ್ಲ ಪಕ್ಷದ ಸರ್ಕಾರಗಳು ಈ ರೀತಿಯಾಗಿರ್ತಕ್ಕಂಥ ಭಾವನೆಯನ್ನು ಇಟ್ಕೊಂಡ್ಬಿಟ್ಟಿದ್ದಾವೆ. ಹಾಗಾಗಿನೇ ನಾವು ಜಾಗೃತರಾಗಬೇಕು, ಸಂಘಟಿತರಾಗಬೇಕು, ಒಗ್ಗಟ್ಟಾಗಬೇಕು. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಪ್ರತಿ ವರ್ಷಕ್ಕೊಂದ್ಸಾರಿ ಏನು ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂಥ ಸಿಹಿ ಹುಣ್ಣಿಮೆ ಬಂತು ಅಂತಂದ್ರೆ ಬಳಿಕ ಸಭೆಯನ್ನುದ್ದೇಶಿಸಿ ನಂದಕುಮಾರ್ ಮಾಲಿಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ವಾಲ್ಮೀಕಿ ಸಮಾಜದ ಬಂಧುಗಳು ಇದೇ ಫೆಬ್ರವರಿ 8 ಹಾಗೂ 9ರಂದು ನಡೆಯಲಿರುವ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಾತ್ರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಂದಕುಮಾರ್ ಮಾಲಿಪಾಟೀಲ್, ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ, ಕಲಬುರಗಿ ವಿಭಾಗ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಪೂಜ್ಯ ಗುರುಗಳು, ನಮ್ಮ ನೆಚ್ಚಿನ ನಡೆದಾಡುವ ದೇವರಿಂದ ಭಾಗ್ಯವೆಂದು ಭಾವಿಸ್ತಕ್ಕಂಥ ವಾಲ್ಮೀಕಿ ಗುರುಪೀಠದ ಪೀಠಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪ್ರಸನ್ನ ಸ್ವಾಮೀಜಿಯವರು ಒಂದು ನೇತೃತ್ವದಲ್ಲಿ ಸಭೆ ಸೇರಲಾಗಿತ್ತು. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಇದು 7ನೇ ಜಾತ್ರೆ. ಕರ್ನಾಟಕ ರಾಜ್ಯದಲ್ಲಿ ಫೆಬ್ರವರಿ 8 ಮತ್ತು 9ರಂದು ಭಾಳ ಪ್ರತಿಷ್ಠೆ ಮತ್ತು ಭಾಳ ಬಹಿರಂಗವಾಗಿ ಅಜ್ಜುಮಣೆಯಿಂದ ನಡೀತಕ್ಕಂಥ ಒಂದು ಜಾತ್ರೆ ಅಂಗವಾಗಿ ಇವತ್ತು ಸ್ವಾಮೀಜಿಯವರಿಗೆ ನಮ್ಮ ಭಾಗದ ಮುಖಂಡರನ್ನು ಒಂದು ಪೂರ್ವಭಾವಿ ಸಭೆ ಸೇರಲಾಗಿತ್ತು. ಈ ಸಂದರ್ಭದಲ್ಲಿ ಅನೇಕ ನಮ್ಮ ಸ್ನೇಹಿತರು, ಯುವಕರು ತಮ್ಮ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಸ್ವಾಮೀಜಿಯವರು ಕೂಡ ತಮ್ಮೆಲ್ಲೊಂದು ದೇಶಿಗೆ ಮಾತನಾಡಿದ್ದಾರೆ. ಸ್ವಾಮೀಜಿಯವರು ಏನು ಆದೇಶವನ್ನು ಕೊಟ್ಟಿದ್ದಾರೆ ಆ ಆದೇಶಗಳನ್ನೆಲ್ಲ ನಾವು ಪಾಲಿಸುವ ನಿಟ್ಟಿನಲ್ಲಿ ಮುಂದಿನ ಕಾರ್ಯಕ್ರಮ ಮಾಡ್ತೀವಿ. ಸಭೆಯಲ್ಲಿ ಶ್ರವಣಕುಮಾರ್ ಡಿ ನಾಯಕ್, ಮಾರುತಿ ಜಮಾದಾರ್, ಮಾನಪ್ಪ ನಾಯಕ್, ಮಾರೆಪ್ಪ ನಾಯಕ್, ಗುರುರಾಜ್ ಸುಲ್ಲಳ್ಳಿ, ಚನ್ನಪ್ಪ ಸುರಪುರ್ಕರ್ ಸೇರಿದಂತೆ ಸಮಾಜದ ಬಂಧುಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಸಾರಿಗೆ ದರ ಏರಿಕೆ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಧೋರಣೆ ಖಂಡಿಸಿ ಕಲಬುರಗಿಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲಾ ಜೆಡಿಎಸ್ ಪಕ್ಷದ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದು 1.5 ವರ್ಷ ಕಳೆದಿದೆ. ಅಲ್ಲಿಂದ ಇಲ್ಲಿಯವರೆಗೂ ಜನರ ಮೇಲೆ ಒಂದಿಲ್ಲೊಂದು ಹೊರೆ ಹಾಕುತ್ತಲೇ ಬರ್ತಿದೆ. ಇದೀಗ ಶಕ್ತಿ ಯೋಜನೆ ಅಡಿ ಮಹಿಳೆಯರಿಗೆ ಉಚಿತ ಬಸ್ ಟಿಕೆಟ್ ನೀಡಿ ಅದನ್ನು ಪುರುಷರ ಮೇಲೆ ಏರುವ ಮೂಲಕ ಸಾರಿಗೆ ದರವನ್ನು ಹೆಚ್ಚಿಸಿರುವುದು ಖಂಡನಾರ್ಹ ಎಂದು ಕಿಡಿಕಾರಿದ್ದಾರೆ. ಜಿಲ್ಲಾ ಜಾತ್ಯತೀತ ಜನತಾ ದಳದ ಪರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ
ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ KSRTC 4 ವಿಭಾಗಗಳಲ್ಲಿ 15% ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಜಾತ್ಯತೀತ ಜನತಾ ದಳವನ್ನು ಖಂಡಿಸುತ್ತದೆ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಹಾಗೂ ಸಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರನ್ನು ಮನವಿ ಮಾಡಿಕೊಳ್ಳುವುದೇನೆಂದರೆ 6ನೇ ತಾರೀಕಿನ ದಿವಸ 6/1/2025 ತಾರೀಕಿನಿಂದ 15% 4 ವಿಭಾಗಗಳಲ್ಲಿ 15% ದರ ಹೆಚ್ಚಿಗೆ ಮಾಡಲಾಗಿದೆ. ಯಾವ ಉದ್ದೇಶಕ್ಕಾಗಿ ನೀವು ದರ ಹೆಚ್ಚಿಗೆ ಮಾಡಿದಿರಿ ಇದು ಈ ಜನರಿಗೆ ನಾವು ತಿಳಿಸಬೇಕಾಗ್ಯದ. ಇವತ್ತು ಈ ಸರ್ಕಾರ ಡೀಸೆಲ್ ರೇಟ್ ಹೆಚ್ಚಾದರೆ ಇವತ್ತು ನೀವು ಏನಾದರೂ ನೀವು ದರ ಹೆಚ್ಚಿಗೆ ಮಾಡ್ಬೋದಾಗಿತ್ತು, ಅಥವಾ ಬಸ್ಸಿನ ಪೇರ್ ಪಾರ್ಟ್ಸ್ಗಳು ದರ ಹೆಚ್ಚಾಗಿ ಅಂದ್ರೆ ನೀವು ಇವತ್ತು ದರ ಹೆಚ್ಚು ಮಾಡಬೇಕಾಗಿತ್ತು. ಬಸ್ಸಿನ ಟೈರ್ ಆಗಲಿ ಅಥವಾ ಬಸ್ಸಿನ ದರ ಹೊಸ ಬಸ್ ರೇಟ್ ಹೆಚ್ಚಾಗಿತ್ತಂದ್ರೆ ನೀವು ಹೆಚ್ಚು ಮಾಡಬೇಕಾಗಿತ್ತು. ಇವತ್ತು ತಮ್ಮ ಸರ್ಕಾರ ಬಂದು 1.5 ವರ್ಷ ಆದ್ರೂ ಕೂಡ ಇಲ್ಲಿಯವರೆಗೆ ಯಾವುದೇ ಒಂದು ದರ ಹೆಚ್ಚಿಗಾಗಿಲ್ಲ. ಯಾವುದೇ ಒಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇದಕ್ಕೆ ಸೆಸ್ಸನ್ನು ಕೂಡಿಸಿಲ್ಲ. ಇಂಥ ಪ್ರಸಂಗದಲ್ಲಿ ಡೀಸೆಲ್ ರೇಟ್ನೂ ಅಷ್ಟೇ ಇರುವ ಸಂದರ್ಭದಲ್ಲಿ ಇವತ್ತು ಮಹಿಳೆಯರಿಗೆ ನೀವೇನು 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರಿ. 5 ಗ್ಯಾರಂಟಿಗಳ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಶಕ್ತಿ ಯೋಜನೆ ಆಗಿರ್ಬೋದು, ಮಹಿಳೆಯರಿಗಾಗಿ ನೀವೇನು ಫ್ರೀ ಇಟ್ಟಿದ್ರಿ. ಆ ಫ್ರೀ ಇಟ್ಟಿದ್ದು ಇವತ್ತು ಗಂಡಸರ ಮೇಲೆ ಇವತ್ತು ಪುರುಷರ ಮೇಲೆ ನೀವು ದರ ಹೆಚ್ಚಿಗೆ ಮಾಡಿ ಇವತ್ತು ಭರ್ತಿ ಮಾಡ್ತಾ ಇದ್ದೀರೇನು, ಇದನ್ನು ಕೂಡ ತಾವು ಇವತ್ತು ನೀವು ಜನರಿಗೆ ತಿಳಿಸ್ಬೇಕಾಗ್ಯದ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನೀವು ರಾಜಕೀಯ ಜೀವನ ಸ್ಟಾರ್ಟ್ ಮಾಡಿದೆ ಇವತ್ತು ಜಾತ್ಯತೀತ ಜನತಾ ದಳ ನಮ್ಮ ದೇವೇಗೌಡರ ನೇತೃತ್ವದಲ್ಲಿ. ಇವತ್ತು ನೀವು ಒಬ್ಬರು ಸೌಮ್ಯವಾಗಿರ್ತಕ್ಕಂಥ ಇವತ್ತು ವಾಗ್ಮಿ ಆಗಿರ್ತಕ್ಕಂಥ ಒಬ್ಬ ಖ್ಯಾತ ವಕೀಲರಾಗಿರ್ತಕ್ಕಂಥ ಇವತ್ತು 2 ಬಾರಿ ಉಪಮುಖ್ಯಮಂತ್ರಿಯಾಗಿ ಜಾತ್ಯತೀತ ಜನತಾ ದಳದಲ್ಲಿ ನೀವು ಸೇವೆ ಸಲ್ಲಿಸಿದವರು. ಇವತ್ತು ಈ ರಾಜ್ಯದಲ್ಲೇ ಒಂದು ಒಳ್ಳೆಯ ಹೆಸರು ಗಳಿಸಿದವರು. ಇವತ್ತು ಇಂಥ ವ್ಯಕ್ತಿ ಈ ಬಾರಿ ಮುಖ್ಯಮಂತ್ರಿ ಆದಾಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ಇಂಥ ಭ್ರಷ್ಟಾಚಾರ ನಡೆದ್ರೂ ನೀವು ಸುಮ್ಮ ಕೂಡ್ತಾ ಇದ್ದೀರಿ. ಇಂಥ ಯಾವುದಾದ್ರೂ ರೇಟ್ ಹೆಚ್ಚಿಗೆ ಮಾಡಿದ್ರೂ ನೀವೇನು ಅದ್ರ ಬಗ್ಗೆ ನೀವು ಕಾಳಜಿನೇ ಇಲ್ಲ. ಮತ್ತು ನಾವು ಜನಪರ ಕಾಳಜಿ ಜನಪರ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ. ಇದೇನಾ ನಿಮ್ಮ ನೀತಿ? ಯಾವುದೇ ರೀತಿ ಆದ್ರೂ ಕೂಡ ನಿಮ್ಮ ನಿಷ್ಠೆಯಿಂದ ಸರ್ಕಾರದಲ್ಲಿ ಎಷ್ಟೇ ದಿನ ಮುಖ್ಯಮಂತ್ರಿಯಾಗಿ ಮಾಡಿರಿ, ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯರಾಗಿರ್ಬೋದು, ರಾಮಕೃಷ್ಣ ಹೆಗಡೆ ಆಗಿರ್ಬೋದು, ವೀರೇಂದ್ರ ಪಾಟೀಲ್, ದೇವೇಗೌಡರು, ಇವತ್ತು JH ಪಟೇಲ್ರಾಗಿರ್ಬೋದು, ಕುಮಾರಣ್ಣವರು ಒಳ್ಳೆ ಆಡಳಿತ ಕೊಟ್ಟಿರ್ತಕ್ಕಂಥ ಕೀರ್ತಿವಾನರಾಗಿದ್ದರು. ಅದರಲ್ಲಿ ಕೂಡ ತಾವು ಕೆಲವೊಬ್ಬರಲ್ಲಿ ತಾವು ಒಬ್ಬ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದವರು. ಇವತ್ತು ತಾವು ಈ ರೀತಿ ಜನರ ಮೇಲೆ ಹೊರೆ ಹಾಕೋದು ಎಷ್ಟರ ಮಟ್ಟಿಗೆ ಇದು ಸಮಂಜಸ ಅದ? ಇವತ್ತು ನೀವು ಹಾಲಿನ ರೇಟ್ನೂ ಹೆಚ್ಚು ಮಾಡ್ತಾ ಇದ್ದೀರಿ, ಅದಕ್ಕೆ ಇವತ್ತು ಸೆರೆ ಮೇಲೆ ರೇಟ್ನೂ ಹೆಚ್ಚು ಮಾಡ್ತಾ ಇದ್ದೀರಿ. ಹಲವಾರು ಇವತ್ತು ಯೋಜನೆಗಳನ್ನು ಟ್ಯಾಕ್ಸ್ ಕೊಡಿಸ್ತಾ ಇದ್ದೀರಿ. ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತೀರಿ. ರೈತರು ಇವತ್ತು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಅದರ ದರನೂ ಕೂಡ ನೀವು ಹೆಚ್ಚು ಮಾಡಿದಿರಿ. ಹೀಗಾದ್ರೆ ಏನಿದು ನೀವು ಯಾವ ರೀತಿ ನೀತಿ ಸರ್ಕಾರ ನೀವು ನಡೆಸ್ತಾ ಇದ್ದೀರಿ? ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಗುಲ್ಬರ್ಗ ಜಾತ್ಯತೀತ ಜನತಾ ದಳದ ಪರವಾಗಿ ಇವತ್ತು ನೀವು ಕುಲಂಕುಷವಾಗಿ ಒಂದು ಅರ್ಧ ಗಂಟೆ ಕೂತು ವಿಚಾರ ಮಾಡಿರಿ ನೀವು. ಯಾಕಂದ್ರೆ ನಿಮ್ಮ ಬಗ್ಗೆ ಇಷ್ಟು ಯಾಕೆ ಈ ರಾಜ್ಯದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ತಾವು ಒಬ್ಬ ನೀತಿವಂತರಾಗಿದ್ರಿ, ಬುದ್ಧಿವಂತರಾಗಿದ್ರಿ. ಸರ್ಕಾರ ಏನು 15% 4 ನಿಗಮಗಳಿಗೇನು ಬಸ್ಸಿನ ರೇಟ್ ಹೆಚ್ಚು ಮಾಡ್ರ ಅದು ಕಡಿಮೆ ಮಾಡಿರಿ ಅಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಯಾಕಂದರೆ ಇದು ಅನ್ಸೈಂಟಿಫಿಕ್, ಇದು ಅವೈಜ್ಞಾನಿಕವಾಗಿದ್ದಂಥ ಒಂದು ದರ. ಅದಕ್ಕಾಗಿ ನೀವು ಇದು ಕಡಿಮೆ ಮಾಡಿ. ಈಗ ನೀವು ಈ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ರು. ದುನಿಯಾದ ಭ್ರಷ್ಟಾಚಾರ ಅವ್ರ ಮ್ಯಾಗ ಇವ್ರ ಮ್ಯಾಗ ಅವ್ರು ಹಾಕೋದು ಬೇಡ್ರಿ, ಡೆವಲಪ್ಮೆಂಟ್ ಮಾಡಿರಿ, ಅಭಿವೃದ್ಧಿ ಮಾಡಿರಿ ಅಂತಕ್ಕಂಥದ್ದು ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಎಲ್ಲಿನೂ ಅಭಿವೃದ್ಧಿ ಬಗ್ಗೆ ನೀವು ಯಾರೂ ಮಾತಾಡೋಂಗಿಲ್ಲ. ಬರೀ ಅವ್ರ ಮ್ಯಾಗ ಇವ್ರ ಮ್ಯಾಗ ಅವ್ರ ಮ್ಯಾಗ ಒಬ್ಬರು ಅಪವಾದಗಳು ಮಾಡ್ತೀರಿ. ಇದನ್ನು ಬಿಟ್ಟು ನೀವು ಅಭಿವೃದ್ಧಿ. ಪ್ರತಿಭಟನೆಯಲ್ಲಿ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರಾದ ಶ್ಯಾಮರಾವ್ ಸುರನ್, ಬಸವರಾಜ್ ಬೀರ್ಬಿಟ್ಟಿ, ರಾಮಚಂದ್ರ ಅಟ್ಟೂರ್, ಮಲ್ಲಿಕಾರ್ಜುನ್ ಸಂಗಾನಿ, ಚಂದ್ರಕಾಂತ್ ಮೊರೆ, ಸುನೀಲ್ ಕುಮಾರ್, ಪ್ರವೀಣ್ ಜಾಧವ್, ದೇವೇಂದ್ರ ಹಸ್ನಾಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಕುಸ್ನೂರು ಗ್ರಾಮದ ಆರಾಧ್ಯ ದೈವ ಜಗದ್ಗುರು ಶ್ರೀ ಮೌನೇಶ್ವರ ಸ್ವಾಮಿಗಳ ಜನ್ಮದಿನೋತ್ಸವ ಹಾಗೂ 27ನೇ ಜಾತ್ರಾ ಮಹೋತ್ಸವ ಸಮಾರಂಭವು ಜನವರಿ 10ರಂದು ಜರುಗಲಿದೆ ಎಂದು ದೇವಸ್ಥಾನ ಸಮಿತಿಯ ಶಿವರಾಜ್ ಶಾಸ್ತ್ರಿ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕುಸ್ನೂರು ಗ್ರಾಮದಲ್ಲಿರುವ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಹಾಗೂ ಮೌನೇಶ್ವರ ಸ್ವಾಮಿಗಳ ಜನ್ಮದಿನೋತ್ಸವ ಸಮಾರಂಭವು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದ್ದು, ಜನವರಿ 10ರಂದು ಬೆಳಗ್ಗೆ 6 ಗಂಟೆಗೆ ರುದ್ರಾಭಿಷೇಕ ಮಂಗಳಾರತಿ ಜರುಗಲಿದ್ದು,
9 ಗಂಟೆಗೆ ಬಾಲ ಮೌನೇಶ್ವರರ ತೊಟ್ಟಿಲು ಕಾರ್ಯಕ್ರಮ ನೆರವೇರಿಸಲಾಗುವುದು. ಬಳಿಕ ಮಧ್ಯಾಹ್ನ 12 ಗಂಟೆಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದ್ದು 3 ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದೆ. ರಾತ್ರಿ 10 ಗಂಟೆಗೆ ಸಂಗೀತ ಕಾರ್ಯಕ್ರಮ ಜರುಗಲಿದ್ದು ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ವರ್ಷವೂ ಕೂಡ ಇದೇ ದಿನಾಂಕ 10/1/2025 ಶುಕ್ರವಾರ ದಿನ ಶ್ರೀ ಜಗದ್ಗುರು ಮೌನೇಶ್ವರರ ಒಂದು ಜಾತ್ರಾ ಮಹೋತ್ಸವ. ಈ ವರ್ಷ 27ನೇ ಜಾತ್ರಾ ಮಹೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸ್ಥಳ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನ, ಕುಸ್ನೂರು ರೋಡ್, ಸರಸ್ವತಿಪುರಂ, ಕಲಬುರಗಿ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧನುರ್ಮಾಸದಲ್ಲಿ ಬರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಮೊದಲಿಗೆ 6 ಗಂಟೆಗೆ ಶ್ರೀ ಜಗದ್ಗುರು ಮೌನೇಶ್ವರರು ಹಾಗೂ ಶ್ರೀ ಕಾಳಿಕಾಮಾತೆ ಹಾಗೂ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರು ಹಾಗೂ ಶ್ರೀ ವೀರಭದ್ರೇಶ ದೇವರ ಅಭಿಷೇಕವನ್ನು ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗುತ್ತೆ. 8 ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡಿ 10 ಗಂಟೆಯಿಂದ ಸ್ಥಳೀಯ ವಿಶ್ವಕರ್ಮ ಸಮಾಜದ ಎಲ್ಲ ಮಹಿಳೆಯರಿಂದ ಶ್ರೀ ಜಗದ್ಗುರು ಮೌನೇಶ್ವರರ ತೊಟ್ಟಿಲೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. 12 ಗಂಟೆಯವರೆಗೆ ತೊಟ್ಟಿಲೋತ್ಸವ ನಡೆದು 1 ಗಂಟೆಗೆ ಮಹಾಪ್ರಸಾದ ಸಿಗುತ್ತೆ. ಮಹಾಪ್ರಸಾದ ವಿಶೇಷವೇನೆಂದರೆ ಮಹಾಪ್ರಸಾದದಲ್ಲಿ ನಾವು ಏಕಕಾಲದಲ್ಲಿ ಮಹಾಪ್ರಸಾದವನ್ನು ಮಾಡುತ್ತೇವೆ. ಎಲ್ಲ ಭಕ್ತರಿಗೂ ಕೂಡ ಏಕಕಾಲದಲ್ಲಿ ಕೂಡಿಸಿ ಆ ಮಹಾಪ್ರಸಾದವನ್ನು ನಾವು ಹಮ್ಮಿಕೊಳ್ಳುತ್ತೇವೆ. ನಂತರ 3 ಗಂಟೆಗೆ ಪಲ್ಲಕ್ಕಿ ಉತ್ಸವ ಪುರವಂತರ ಒಂದು ಬಾಜಾ ಮೇಳದೊಂದಿಗೆ ಹಾಗೂ ಪುರವಂತರ ಶಸ್ತ್ರಸಜ್ಜಿತ ಆ ಒಂದು ಕುಡಿತದೊಂದಿಗೆ ಆ ಒಂದು ಪುರವಂತರ ಸೇವೆ ನಡೆಯುತ್ತದೆ. ಆ ಪಲ್ಲಕ್ಕಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆದು ಸಾಯಂಕಾಲ 7 ಗಂಟೆಗೆ ಆ ಒಂದು ಪಲ್ಲಕ್ಕಿ ಉತ್ಸವ ದೇವಸ್ಥಾನಕ್ಕೆ ತಲುಪಿ ಆ ದೇವಸ್ಥಾನದ ಮಹಾಮಂಗಳಾರತಿಯನ್ನು ಮಾಡಿ ಮತ್ತು ಅಹೋರಾತ್ರಿ ಸಂಗೀತ ಕಾರ್ಯಕ್ರಮ, ಸಂಗೀತ ದಿಗ್ಗಜರಿಂದ ಆ ಕಾರ್ಯಕ್ರಮ ನಡೀತಾ ಇದೆ. ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನಾವು ನೆರವೇರಿಸಿಕೊಂಡು ಬಂದಿದ್ದೇವೆ. ಇದು ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಬಂಧುಗಳು ಬಂದು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ದೇವೇಂದ್ರ ದೇಸಾಯಿ ಕಲ್ಲೂರ್, ಮಾರುತಿ ಕಮಾರ್, ಚಿತ್ರಲೇಖ ಟೆಂಗಳೀಕರ್, ಶ್ರೀದೇವಿ ಪತ್ತಾರ್, ರಾಕೇಶ್ ಪದ್ದಾರ್, ಮಲ್ಲಿಕಾರ್ಜುನ್ ಬಡಿಗೇರ್, ರಾಜು ಶಿಲ್ಪಿ, ಮನೋಹರ್ ಪೊದ್ದಾರ್, ವಸಂತ ಪೊದ್ದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ವಿಭಾಗದ 7 ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗಳಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮೋಟಾರ್ ವಾಹನ ಚಾಲಕರ ತರಬೇತಿ ಶಾಲೆಗಳ ಮಾಲೀಕರು ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕರ್ನಾಟಕ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಕರ್ನಾಟಕ ರಾಜ್ಯ ಮೋಟಾರ್ ವಾಹನ ಚಾಲಕರ ತರಬೇತಿ ಶಾಲೆಗಳ ಮಾಲೀಕರ ಸಂಘದ ವತಿಯಿಂದ ನಗರದ ಜಂಟಿ ಸಾರಿಗೆ ಆಯುಕ್ತರ ಕಚೇರಿಯ ಎದುರು 1 ದಿನದ ಧರಣಿ ಸತ್ಯಾಗ್ರಹ ನಡೆಸಿದ ಮೋಟಾರ್ ವಾಹನ ಚಾಲಕರ ತರಬೇತಿ ಶಾಲೆಗಳ ಮಾಲೀಕರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ವಿಭಾಗದ 7 ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗಳಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಸಂಪೂರ್ಣ ಹದಗೆಟ್ಟಿದ್ದು, ಕೂಡಲೇ ಸಂಬಂಧಿಸಿದ ಮೇಲಾಧಿಕಾರಿಗಳು ಈ ಕುರಿತು ಪರಿಶೀಲನೆ ನಡೆಸಿ ವ್ಯವಸ್ಥೆ ಸರಿಪಡಿಸಬೇಕು ಹಾಗೂ ಕಾನೂನು ಉಲ್ಲಂಘನೆ ಮಾಡಿ ತರಬೇತಿ ಶಾಲೆಗಳನ್ನು ನಡೆಸುತ್ತಿರುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಒಂದೇ ಕಚೇರಿಯಲ್ಲಿ ಸುಮಾರು 5 ರಿಂದ 10 ವರ್ಷಗಳ ದೀರ್ಘಕಾಲ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳನ್ನು ಆಡಳಿತಾತ್ಮಕವಾಗಿ ದೃಷ್ಟಿಯಿಂದ ವರ್ಗಾವಣೆ ಮಾಡುವುದು, ವಾಹನ ಚಾಲನಾ ಪರೀಕ್ಷೆಯನ್ನು ನಿಯಮಾನುಸಾರವಾಗಿ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘಗಳ ಒಕ್ಕೂಟದಿಂದ ಇವತ್ತು ಒಂದಿನದು ಸಾಂಸ್ಕೃತಿಕ ಧರಣಿ ಮಾಡ್ತಾ ಇದ್ದೀವಿ. ಇವತ್ತು ಸಾಂಸ್ಕೃತಿಕ ಧರಣಿ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ, ನಮ್ಮ RTO ಟ್ರ್ಯಾಕ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ರ್ಯಾಲಿ ಮುಖಾಂತರ. ಇದು ರ್ಯಾಲಿ ಮುಖಾಂತರ ಇಲ್ಲಿಂದ ಸುಮಾರು ಒಂದು 30-35 ಗಾಡಿ ಸೇರಿಬಿಟ್ಟು ನಾವು ಇಲ್ಲಿಂದ ಖರ್ಗೆ ಸರ್ಕಲಿಂದ ಅನ್ನಪೂರ್ಣ ಕ್ರಾಸು, ತಿಮ್ಮಾಪುರಿ ಸರ್ಕಲ್ಲು ಮಾಡ್ತಾ ಕೋರ್ಟು ಹಾಗೂ NV ಕಾಲೇಜ್ಲಿಂದ RTO ಕಚೇರಿ ಪಬ್ಲಿಕ್ ಗಾರ್ಡನ್ ಹತ್ರ ಇವತ್ತು ಒಂದಿನ ಸಾಂಸ್ಕೃತಿಕ ಧರಣಿ ಸ್ಟಾರ್ಟ್ ಆಗುತ್ತೆ.
ಇದು ಇವತ್ತು ಮಾಡೋದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ RTO ಕಚೇರಿಗಳಲ್ಲಿ ತುಂಬ ದಿವಸದಿಂದ ಹಲವಾರು ಸಮಸ್ಯೆಗಳು ನಡೀತಾ ಇದ್ದಾವೆ. ಇದ್ರ ಬಗ್ಗೆ ಜಂಟಿ ಸಾರಿಗೆ ಆಯುಕ್ತರು ಕೂಡ ಗಮನಕ್ಕೆ ತಂದರೂ ಕೂಡ ಯಾವುದೇ ಸಮಸ್ಯೆ ಇನ್ನೂವರೆಗೂ ಬಗೆಯಿರಲಿಲ್ಲ. ಅದೇ ರೀತಿ ಸುಮಾರು 4 ವರ್ಷದಿಂದ ಯಾವಾಗ ನಡೆದು ಫೇಸ್ಲೆಸ್ ಎಲ್ಲರೂ ಇಂಪ್ಲಿಮೆಂಟ್ ಆಯಿತು. ಅವಾಗಿಂದ ಹಿಡಿದು ನಮ್ಮ ಸಂಘಟನೆ, ನಮ್ಮ ಒಕ್ಕೂಟ ಏನದ ತುಂಬ ಬೇಡಿಕೆಗಳನ್ನು ಇಟ್ಕೊಂಡ್ಬಿಟ್ಟು ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ದೀವಿ. ಯಾವುದೇ ರೀತಿ ಸ್ಪಂದನೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನದ ಇವತ್ತಿನ ಒಂದು ಧರಣಿ ಕಾರ್ಯಕ್ರಮ, ಸತ್ಯಾಗ್ರಹ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತೇಳಿ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇನೆ. ಮುಖ್ಯ ಸಮಸ್ಯೆ ಏನಿದೆ, ಇವತ್ತು ಫೇಸ್ಲೆಸ್ LLRಗಳು ಇದ್ದಾವೆ, ಏನು ನಡೀತಾ ಇದ್ದಾವೆ, ಅದು ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಸಂಪೂರ್ಣ ರೀತಿಯಿಂದ ಅದು ಫೇಲ್ಯೂರ್ ಆಗಿದೆ. ಅದನ್ನು ಕೂಡಲೇ ಫೇಸ್ಲೆಸ್ ಎಲ್ಲರ ನಿಲ್ಲಿಸಬೇಕು. ಅದೇ ರೀತಿ ಕೆಲವೊಂದು ಕಚೇರಿಗಳಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದ ಕಚೇರಿಗಳಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯ ಕಚೇರಿಗಳಲ್ಲಿ, RTO ಕಚೇರಿಗಳಲ್ಲಿ ಸುಮಾರು ವರ್ಷದಿಂದ ಒಂದೇ ಜಾಗದಾಗ ಠಿಕಾಣಿ ಹೊಡ್ಕೊಂಡು ಕಿಸಿ, ಅದು ಟೆಂಡರ್ ತೊಗೊಂಡ್ರಂದಪ್ಲೆ ಒಂದೇ ಜಾಗದಾಗ ಠಿಕಾಣಿ ಹೊಡ್ಕೊಂಡು ಕಿಸಿ ಕೆಲವೊಂದು ಅಧಿಕಾರಿಗಳು ಕೂತ್ಕೊಂಡು ಅವ್ರದ್ದೇ ಆದ ಒಂದು ದಬ್ಬಾಳಿಕೆನ RTO ಕಚೇರಿನಲ್ಲಿ ನಡೆಸ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಇವತ್ತು ಈ ಪ್ರತಿಭಟನೆ ರೂಪಿಸ್ತಾ ಇದ್ದೀವಿ. ಅದೇ ರೀತಿ ಏನದ, ಈ NIC ಮತ್ತು ರೋಸ್ ಮಾಟ ಕಂಪ್ನಿದವ್ರ ಕಡೆಯಿಂದ ಏನು ಹುಡುಗರನ್ನ ನಿಯೋಜಿಸಿದ್ದಾರೆ, ಆ ಹುಡುಗರು ಕೂಡ ಏನದ ಅವರು ಸ್ವಂತ ಒಂದು ಏಜೆಂಟ್ಗಳು ಅಥವಾ ದಲಾಲರ ಪ್ಲೇ ಕೆಲಸ ಮಾಡ್ತಿದ್ದಾರೆ ಇವತ್ತು. ಅದನ್ನು ಕೂಡ ನಾವು ಇವತ್ತು ಈ ಧರಣಿನಲ್ಲಿ ವಿರೋಧಿಸ್ತಾ ಇದ್ದೀವಿ. ಇದಕ್ಕೆ ಮತ್ತು ಇದಕ್ಕೆ ಹಲವಾರು ಸಮಸ್ಯೆಗಳು ಇದ್ದಾವೆ. ಮುಂದೆ ಬರೋಂಥ ದಿನಗಳಲ್ಲಿ ಈ ಪ್ರತಿಭಟನೆ ಏನದ ಎಲ್ಲ ಡಿವಿಷನ್ ವೈಸ್ ಕರ್ನಾಟಕದಲ್ಲಿ ಸುಮಾರು 6 JCT ವ್ಯಾಪ್ತಿ ಡಿವಿಷನ್ಗಳಿದ್ದಾವೆ. ಪ್ರತಿಯೊಂದು JCT ಡಿವಿಷನ್ನಲ್ಲಿ ನಾವು ಈ ರೀತಿ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಅದೇ ರೀತಿ ಲಾಸ್ಟಿಗೆ ಏನದ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಕೂಡ ನಾವು ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘಗಳ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಉಸ್ತುವಾರಿಯಾಗಿ ಇವತ್ತು ಕರ್ನಾಟಕ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘಗಳ ಒಕ್ಕೂಟದಿಂದ ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದಿಂದ ಪ್ರಥಮವಾಗಿ ಈ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ರೂಪಿಸಿದ್ದೇವೆ. ಕಾರಣ ಇಷ್ಟೇ, ಸಾರಿಗೆ ಕಚೇರಿಗಳಲ್ಲಿ ಹಲವಾರು ಅನ್ಯೋನ್ಯತೆಗಳಿವೆ ಮತ್ತು ಈ ಭಾಗದ ಸಾರಿಗೆ ಕಚೇರಿಗಳಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಕೂಡ ನಾವು ಜಂಟಿ ಸಾರಿಗೆ ಆಯುಕ್ತರಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಸಾರಿಗೆ ಇಲಾಖೆಯ ಒಂದು ಒಪ್ಪಂದದ ಅಡಿಯಲ್ಲಿ KKRTC ಸಂಸ್ಥೆಯ ಒಂದು ಅಧೀನದಲ್ಲಿ ನಡೀತಕ್ಕಂಥ ಭಾರೀ ಮೋಟಾರ್ ವಾಹನ ಚಾಲಕರ ತರಬೇತಿ ಕೇಂದ್ರದಲ್ಲಿ ಭಾಳ ಭ್ರಷ್ಟಾಚಾರ ನಡೀತಾ ಇದೆ. ಸರ್ಕಾರ ಅಲ್ಲಿ ಪ್ರತಿ ಅಭ್ಯರ್ಥಿಗೂ ಕೂಡ 500 ರೂಪಾಯಿ ನಿಗದಿ ಮಾಡಿದೆ. ಅಲ್ಲಿಯ ಸಿಬ್ಬಂದಿಗಳು 300 ರೂಪಾಯಿ ಹೆಚ್ಚಿಗೆ ಪಡೆದು ಅವರಿಗೆ ಒಂದು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಮತ್ತು ಈ ಕಲಬುರಗಿ ನಗರದಿಂದ ಆ ತರಬೇತಿ ಕೇಂದ್ರ ಸುಮಾರು 8 ರಿಂದ 10 ಕಿಲೋಮೀಟರ್ ದೂರ ಆಗ್ತಾಯಿದೆ. ಅಲ್ಲಿಗೆ ಹೋಗೋದಕ್ಕೆ ಯಾವುದೇ ರೀತಿ ಉತ್ತಮವಾದ ರಸ್ತೆ ಕೂಡ ಇರೋದಿಲ್ಲ ಮತ್ತು ಸಾರಿಗೆ ವ್ಯವಸ್ಥೆನೇ ಇರೋದಿಲ್ಲ. ಅಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಇರೋದಿಲ್ಲ. ಈಗ ಈ ತರಬೇತಿ ಕೇಂದ್ರಕ್ಕೆ ಭಾರೀ ವಾಹನ ಚಾಲಕರು ತಮ್ಮ ಚಾಲನಾ ಪರವಾನಗಿಗಳನ್ನು ನವೀಕರಣ ಮಾಡುವ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಒಂದು ಪ್ರಮಾಣ ಪತ್ರವನ್ನು ತರಬೇಕಂತೇಳಿ ಇವತ್ತು ಸಾರಿಗೆ ಇಲಾಖೆ ಒಂದು ಆದೇಶ ಮಾಡಿದೆ. ಅಲ್ಲಿ ಯಾವುದೇ ರೀತಿ ಒಂದು ತರಬೇತಿ ಕೂಡ ನೀಡುವುದಿಲ್ಲ. ಸುಮ್ಮನೆ ಒಂದು ಕೋಣೆಯಲ್ಲಿ ನಾಮವಾಸ್ತವಿಕವಾಗಿ 2 ಗಂಟೆ ಚಾಲಕರಿಗೆ ಕುಂದಿರಿಸಿ ಅವ್ರಿಗೆ ಯಾವುದೇ ರೀತಿ ನೀರು, ಊಟ, ಯಾವುದೇ ರೀತಿ ಒಂದು ಮೂಲಭೂತ ಸೌಕರ್ಯ ಕೊಡದೇ ಸುಮ್ಮನೆ ಕಾಟಾಚಾರಕ್ಕೆಂಬಂತೆ ಹೆಚ್ಚುವರಿ ಹಣೆ ಪಡೆದು ಒಂದು ಪ್ರಮಾಣ ಪತ್ರವನ್ನು ನೀಡುತ್ತಿದ್ದಾರೆ. ಅದಕ್ಕೆ ಅಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವವರೆಗೂ ಕೂಡ ಆ ಒಂದು ತರಬೇತಿ ಸಂಸ್ಥೆಯನ್ನು ಬಂದ್ ಮಾಡಬೇಕು. ಮತ್ತು ಏನು ಸಾರಿಗೆ ಇಲಾಖೆ ಜೊತೆ ಏನು ಒಪ್ಪಂದ ಆಗಿದೆ KKRTC ಸಂಸ್ಥೆ ಅಡಿಯಲ್ಲಿ ನಡೀತಾ ಇದೆಯಲ್ಲ, ಆ ಒಪ್ಪಂದ ರದ್ದು ಮಾಡಬೇಕು. ಮತ್ತು NIC ರೋಸ್ಮಾರ್ಟ್ ಸಿಬ್ಬಂದಿಗಳು ಸುಮಾರು ಒಂದೇ ಕಚೇರಿಯಲ್ಲಿ 5 ವರ್ಷದಿಂದ 10 ವರ್ಷ ತನಕ ಅವರೇ ಠಿಕಾಣಿ ಹೂಡ್ಯಾರ. ಅವರು ತಮ್ಮ ಒಂದು ಸ್ವಯಂ ಕೆಲಸಕ್ಕಾಗಿ, ಸ್ವಯಂ ಲಾಭಕ್ಕಾಗಿ ಅಧಿಕಾರಿಗಳ ಲಾಗಿನಡಿಗಳನ್ನು ಬಳಸಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಇದನ್ನು ನಾವು ಜಂಟಿ ಸಾರಿಗೆ ಆಯುಕ್ತರಿಗೆ ಸಾಕ್ಷಿ ಸಮೇತ ನಾವು ಅವರಿಗೆ ದೂರು ಕೊಟ್ಟರೂ ಕೂಡ ಇಲ್ಲಿವರೆಗೆ ಯಾವುದೇ ರೀತಿ ಒಂದು ಕ್ರಮ ಕೈಗೊಂಡಿಲ್ಲ. ಮತ್ತು ಇವತ್ತು ಗುಲ್ಬರ್ಗಾದಲ್ಲಿ ಸಾರಿಗೆ ಇಲಾಖೆ ಒಂದು ಹೈಟೆಕ್ ಡ್ರೈವಿಂಗ್ ಟ್ರ್ಯಾಕ್ ನಿರ್ಮಾಣ ಮಾಡಿದೆ. ಇವತ್ತು ಏನು ನಮ್ಮ ಈ ಕರ್ನಾಟಕದಲ್ಲಿ RTO ಕಚೇರಿಯಲ್ಲಿ, ನಾಟ್ ಓನ್ಲಿ ಇನ್ ಗುಲ್ಬರ್ಗಾ, ಎಂಟೈರ್ ಕರ್ನಾಟಕದಲ್ಲಿ ಈ ಒಂದು ತೊಂದರೆ ನಡೀತಾ ಇದೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಅಸೋಸಿಯೇಷನ್ ವತಿಯಿಂದ ನಾವು ಸುಮಾರು ಬಾರಿ ಮನವಿಗಳನ್ನು ಸಲ್ಲಿಸಿದ್ದೇವೆ. ಈ ನಮ್ಮ ಮನವಿಗೆ ಯಾವ ಒಬ್ಬ ಅಧಿಕಾರಿಯೂ
ಸ್ಪಂದನೆ ಕೊಟ್ಟಿಲ್ಲ. ಅಂತಹ ಸಂದರ್ಭದಲ್ಲಿ ಇವರು ನಮ್ಮ ಡ್ರೈವಿಂಗ್ ಸ್ಕೂಲ್ನ ಉಳಿವಿಗಾಗಿ ನಾವು ಹೋರಾಟ ಮಾಡಲೇಬೇಕಾಗಿದೆ. ಆ ಉದ್ದೇಶದಿಂದ ಇವತ್ತು ಏನು ಕಲಬುರಗಿಯಲ್ಲಿ ಏನು ರ್ಯಾಲಿಯನ್ನು ಏರ್ಪಡಿಸಿದ್ದಾರೆ. ಈ ಮೂಲಕ ನಾವು ಜಂಟಿ ಸಾರಿಗೆ ಆಯುಕ್ತರಿಗೆ ನಮ್ಮ ಮನವಿಗಳನ್ನು ಕೊಟ್ಟು ಕಾದು ನೋಡೋಣ, ಅವರೇನಾದರೂ ಮಾಡಿದರೆ ಒಳ್ಳೆಯದಾಯಿತು. ಇಲ್ಲ ಅಂದರೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಒಂದು ದೊಡ್ಡ ಪ್ರಮಾಣದ ನಮ್ಮ ಧರಣಿಯನ್ನು ಮಾಡಬೇಕಂತೇಳಿ ನಾವು ಹೊಂಟಿದ್ದೇವೆ. ಅದರಷ್ಟರೊಳಗಾಗಿನ ಸರ್ಕಾರದ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಮ ಈ ಮನವಿಯನ್ನು ಸ್ವೀಕಾರ ಮಾಡಿ ನಮಗೆ ಒಳ್ಳೆಯದು ಮಾಡಿಕೊಡಲಿ ಅಂತೇಳಿ ಈ ಮೂಲಕ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಪ್ರತಿಭಟನೆಯಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಆನಂದ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹಸನ್, ಯಲ್ಲಪ್ಪ ದೊಡ್ಮನಿ, ಬಸವರಾಜ್ ಕಡ್ಲಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧಿಕಾರಿಗಳ ಮೇಲೆ ದೌರ್ಜನ್ಯ, ಮಹದೇವ್ ಮೊಘ ಆರೋಪ. ಜನವರಿ 11ರಂದು ಜಾಗೃತ ಜನ ವೇದಿಕೆ ವತಿಯಿಂದ ಭೀಮಾ ಕೋರೆಗಾಂ ವಿಜಯೋತ್ಸವ ಸಮಾರಂಭ ಆಯೋಜನೆ. ಮಹೇಶ್ ಕುಲಕರ್ಣಿ ಸುದ್ದಿಗೋಷ್ಠಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಸುತ್ತೋಲೆಗಳನ್ನು ಹಾಗೂ ಆದೇಶಗಳನ್ನು ಗಾಳಿಗೆ ತೂರಿ ಕಾನೂನು ಬಾಹಿರವಾಗಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧಿಕಾರಿಗಳಿಗೆ ವಂಚಿಸುವ ಉದ್ದೇಶದಿಂದ ತಾಲೂಕು ವೈದ್ಯಾಧಿಕಾರಿಗಳ ಹುದ್ದೆಗೆ ಅಧಿಕಾರ ವಹಿಸದೆ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಅಧ್ಯಕ್ಷ ಮಹದೇವ್ ಮೊಘ ಅವರು ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿವೇಕಾನಂದ ಟಿ ಅವರು ಸುಮಾರು 28 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ರೂ ಕೂಡ ಪರಿಶಿಷ್ಟ ಜಾತಿಯವರೆಂಬ ಕಾರಣಕ್ಕೆ ಅಫ್ಜಲ್ಪುರ ತಾಲೂಕಾ ಆಸ್ಪತ್ರೆಯ ಆಡಳಿತ ಪ್ರಭಾರವನ್ನು ನೀಡದೆ ಇವರಿಗಿಂತ 20 ವರ್ಷ ಕಿರಿಯರಾದ ಡಾಕ್ಟರ್ ವಿನೋದ್ ಕುಮಾರ್ ರಾಠೋಡ್ ಇವರಿಗೆ ಆಡಳಿತ ಪ್ರಭಾರವನ್ನು ನೀಡಿ ಸರ್ಕಾರದ ಸುತ್ತೋಲೆಯನ್ನು ಜಿಲ್ಲಾ ಆರೋಗ್ಯ ಅಧಿಕಾರಿ ಅವರು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ಕಾನೂನು ಬಾಹಿರವಾಗಿ ಅಧಿಕಾರ ನೀಡಿದ್ದಾರೆ. ಈ ರೀತಿಯ ಪ್ರಕರಣಗಳು ಹೆಚ್ಚಾಗಿದ್ದು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸಚಿವರು ಈ ಕುರಿತು ಗಮನಹರಿಸಿ ಸೂಕ್ತ ವ್ಯಕ್ತಿಗಳಿಗೆ ಅಧಿಕಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯ ಉದ್ದೇಶ ಅನೇಕ ಇಲಾಖೆಗಳಲ್ಲಿ ದಲಿತ ಅಧಿಕಾರಿಗಳನ್ನು, ವಿಶೇಷವಾಗಿ ನಮ್ಮ ಸಮುದಾಯದ ಅಧಿಕಾರಿಗಳನ್ನು ಅವಕಾಶಗಳಿದ್ದರೂ ಕೂಡ ಜನಪ್ರತಿನಿಧಿಗಳು ತಮ್ಮ ಜಾತಿಯ ಲಾಬಿಯ ಉದ್ದೇಶದಿಂದ ಈ ಸಮುದಾಯದ ಜನರಿಗೆ ಅಧಿಕಾರವನ್ನು ವಹಿಸಿಕೊಡದಂಥ ಅಡಚಣೆ ಮಾಡುವ ಕುರಿತು, ವಿಶೇಷವಾಗಿ ಆರೋಗ್ಯ ಇಲಾಖೆಯಲ್ಲಿ ವಯಾ ನಿವೃತ್ತಿಯ ಅಂಚಿನಲ್ಲಿದ್ದರೂ ಕೂಡ ದಲಿತ ಅಧಿಕಾರಿಗಳನ್ನು, ವೈದ್ಯಾಧಿಕಾರಿಗಳನ್ನು, ವಿಶೇಷವಾಗಿ ಅಫ್ಜಲ್ಪುರ ತಾಲೂಕಿನ ಹಿರಿಯ
ತುರ್ತು ವೈದ್ಯಾಧಿಕಾರಿಗಳಾದಂಥ ಶ್ರೀ ವಿವೇಕಾನಂದ ಟಿ ಅವರು ಸುಮಾರು 28 ವರ್ಷಗಳಿಂದ ಸುದೀರ್ಘ ಸೇವೆ ಸಲ್ಲಿಸಿದ್ದು. ಅವರಕ್ಕಿಂತಲೂ ಸುಮಾರು 20 ವರ್ಷ ಕಿರಿಯ ವೈದ್ಯರಾದಂಥ ರಾಠೋಡ್ ಎಂಬವರ ಅಧಿಕಾರಿಗಳನ್ನು ಈ CM AM ಅಡ್ಮಿನಿಸ್ಟ್ರೇಟರ್ ಮೆಡಿಕಲ್ ಆಫೀಸರ್ಸ ಒಂದು ಅಧಿಕಾರದ ಹುದ್ದೆಯನ್ನು ನಿರ್ವಹಿಸುತ್ತಾರೆ. ಅನೇಕ ಬಾರಿ ಕೂಡ ವೈದ್ಯಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗಳ ಪತ್ರ ಬರೆದರೂ ಕೂಡ ಅಲ್ಲಿನ ಸ್ಥಳೀಯ ಶಾಸಕರು ಪ್ರಭಾವವನ್ನು ಬೀರಿ ಈ ದಲಿತ ಅಧಿಕಾರಿಗಳಿಗೆ ಈ ಅಧಿಕಾರವನ್ನು ವಂಚನೆ ಮಾಡುವಂಥ ವ್ಯವಸ್ಥಿತವಾದ ಕುತಂತ್ರ ಮಾಡಿರ್ತಾರೆ. ಅದೇ ರೀತಿಯಾಗಿ ಜೇವರ್ಗಿ ತಾಲೂಕಿನ ಸುಮಾರು 28 ವರ್ಷಗಳ ಕಾಲ ಸುದೀರ್ಘವಾದ ಸೇವೆ ಸಲ್ಲಿಸಿದಂಥ ಉಮೇಶ್ ಶರ್ಮಾ ಎಂಬ ವೈದ್ಯಾಧಿಕಾರಿಗಳನ್ನು ನೆಲೋಗಿ PHAಯಲ್ಲಿ ಅವ್ರನ್ನು ಮುಂದುವರಿಸುತ್ತಾ ಅವ್ರಿಗಿಂತಲೂ ಸುಮಾರು 20 ವರ್ಷ ಕಿರಿಯರಾದಂಥ ವಿಶ್ವನಾಥ್ ಬಿರಾದರ್ ಜಿಮ್ಸ್ ಅಧಿಕಾರಿಯನ್ನು ತಂದು ಆ ಪ್ರಭಾರಿಯನ್ನು ಕೂಡ ಆ ಜೇವರ್ಗಿ ತಾಲೂಕು ವಹಿಸಿರ್ತಾರೆ. ಆದರೆ ಒಂದು ವಿಷಯ ಅಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಗಮನ ಹರಿಸಲು ಪ್ರಯತ್ನಿಸುತ್ತೇವೆ. ಜಿಮ್ಸ್ನಲ್ಲಿ ಅಂತ ಡಾಕ್ಟರ್ ವಿವೇಕಾನಂದ ಬಿರಾದರ್ ಸರ್ ಅವರು ತಜ್ಞ ವೈದ್ಯರಾಗಿತ್ತು. ಸರ್ಕಾರದ ಕ್ಲೀನಾಗಿ ಒಂದು ಆರ್ಡರ್ ಇದೆ, ಜಿಮ್ಸ್ನಲ್ಲಿ ಅಂತ ಸೇವೆ ಸಲ್ಲಿಸಿರೋ ತಜ್ಞ ವೈದ್ಯರನ್ನು ಆಡಳಿತ ಹುದ್ದೆ ಅಂತ ಕೊಡಬಾರ್ದು, ಸರ್ಕಾರದ ಸುದ್ದಿಯಲ್ಲಿ ಕೂಡ ಇದೆ. ಒಂದು ವೇಳೆ ಅದೇ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿದರೆ ಹಿರಿಯರಾಗಿದ್ದಾರೆ, ತಜ್ಞ ವೈದ್ಯರಾದರೂ ಕೂಡ ಹಿರಿಯರಾಗಿದ್ದಾರೆ, ಆ ಹಿರಿಯ ವೈದ್ಯರನ್ನು ಆಡಳಿತವಾದಂಥ ಅಧಿಕಾರ ಕೊಡ್ಬೋದು. ಆದರೆ ಜಿಮ್ಸ್ನಿಂದ ಕರ್ಕೊಂಡೊಯ್ದು ಜಿಮ್ಸ್ನಲ್ಲಿ ಅಂತ ಅನೇಕ ಬಡ ರೋಗಿಗಳಿಗೆ ವಂಚಿತರನ್ನ ಮಾಡಿ ಒಂದು ಜಾತಿಯ ಲಾಭ ಅಥವಾ ಅಧಿಕಾರದ ಲಾಲಸೆಯಿಂದ ದುರದೃಷ್ಟಿ ಇಟ್ಕೊಂಡು ಮಾನ್ಯ ಸ್ಥಳೀಯ ಶಾಸಕರು ಒಂದು ಲಾಬಿಯನ್ನು ಮಾಡಿ ಜೇವರ್ಗಿ ತಾಲೂಕಿನ ಪ್ರಭಾರಿಯನ್ನು ವಹಿಸಿರ್ತಾರೆ. ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಹಿರಿಯ, ಉದಾಹರಣೆಗೆ ನಿಮಗೆ ಸರ್ಕಾರದ ಆರ್ಡರ್ ಇದೆ ಕ್ಲೀನಾಗಿ ಸರ್, ಸರ್ಕಾರದ ಸುತ್ತೋಲೆ 24/8/2023 ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರ ತಜ್ಞರಿಗೆ ಆಸ್ಪತ್ರೆಗೆ ಆಡಳಿತ ಕಾರ್ಯಭಾರವನ್ನು ಸೇವಾರಿತನ ಆಧಾರದ ಮೇಲೆ ವಹಿಸುವ ಬಗ್ಗೆ. ಒಂದು ವೇಳೆ ಅದೇ ಕ್ಷೇತ್ರದಲ್ಲಿ ಅದೇ ತಾಲೂಕಿನಲ್ಲಿ ತಜ್ಞ ವೈದ್ಯರಾಗಿದ್ದರೂ ಕೂಡ ಹಿರಿಯರಾಗಿದ್ದಾರೆ, ಅವರನ್ನು ಕೂಡ ನಾವು ಆ ಅಧಿಕಾರ ಪರಬರಿ ಕೊಡ್ಬೋದು. ಆದರೆ ಒಂದು ವೇಳೆ ಅದೇ ಒಂದು PHAಯಲ್ಲಿ ಅಥವಾ ತಾಲೂಕಾ ವ್ಯಾಪ್ತಿಯಲ್ಲಿ ಬರೆದಿದ್ದರೆ ಹಿರಿಯ ವೈದ್ಯರನ್ನು ಪರಿಗಣಿಸಿ ಅವರಿಗೆ ಆಡಳಿತವಾದ ಹುದ್ದೆಯನ್ನು ಕೊಡಬೇಕಂತ ಸರ್ಕಾರದ ಸುತ್ತೋಲೆ ಕೂಡ ಕ್ಲೀನಾಗಿದೆ. ಆದರೆ ಸರ್ಕಾರದ ಈ ಸುತ್ತೋಲೆಯನ್ನು ಜಿಲ್ಲಾ ಆಡಳಿತವಾಗಲಿ ಅಥವಾ ಸ್ಥಳೀಯ ಶಾಸಕರು ಸಂಪೂರ್ಣವಾಗಿ ಕಡೆಗಣಿಸಿ ಸುಮಾರು 28-29 ವರ್ಷಗಳ ಸೇವೆ ಸಲ್ಲಿಸಿದಂಥ ದಲಿತ, ವಿಶೇಷವಾಗಿ ಛಲವಾದಿ ಸಮುದಾಯದ ವೈದ್ಯಾಧಿಕಾರಿಗಳನ್ನು ಮೂಲೆ ಗುಂಪು ಮಾಡೋ ದುರುದ್ದೇಶದಿಂದ ಈ ಪ್ರಭಾರಿಯನ್ನು ಜಿಮ್ಸ್ ಆಸ್ಪತ್ರೆ ವೈದ್ಯರನ್ನು ಕಟ್ಕೊಂಡು ಸೇವೆ ಸಲ್ಲಿಸ್ತಾರೆ. ಅದಕ್ಕೆ ನಮ್ಮ ಬೇಡಿಕೆ ಇಷ್ಟೇ, ಯಾವುದೇ ಸರ್ಕಾರಗಳು ಕೂಡ, ಪ್ರಸ್ತುತವಾಗಿ ಕಾಂಗ್ರೆಸ್ ಸರ್ಕಾರ ಕೂಡ ಈ ಅಧಿಕಾರ ಬರೋಕ್ಕಿಂತಲೂ ಮುಂಚೆ 99% ನಮ್ಮ ಸಮುದಾಯದ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದ ನಂತರ ನಮ್ಮ ಅಧಿಕಾರಿಗಳನ್ನು ವ್ಯವಸ್ಥಿತವಾಗಿ ತುಳಿಯೋ ಕೆಲಸ ಮಾಡ್ತಿದ್ದಾರೆ. ಒಂದು ವೇಳೆ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕರು ಈ ವಿಷಯವನ್ನು ಸರಿಯಾಗಿ ಮನಗಂಡು ಸೂಕ್ತವಾದ ನ್ಯಾಯ ಕೊಟ್ಟು ಡಾಕ್ಟರ್ ಉಮೇಶ್ ಶರ್ಮಾ ಹಿರಿಯ ವೈದ್ಯಾಧಿಕಾರಿಗಳು ಆರೋಗ್ಯ ಕೇಂದ್ರ ಇಜೇರಿ ತಾಲೂಕು ಯಡ್ರಾಮಿ ಜಿಲ್ಲಾ ಕಲಬುರಗಿ ವ್ಯಾಪ್ತಿಯಲ್ಲಿ ಬರುವ ಇವರು ಸೇವೆ ಸತತವಾಗಿ 5 ವರ್ಷಗಳ ಗುತ್ತಿಗೆ ಆಧಾರದ ಮೇಲೆ ಮತ್ತು 23 ವರ್ಷ ಪರ್ಮಿಟ್ ಆಗಿ ಸೇವೆ ಸಲ್ಲಿಸಿರ್ತಾರೆ. ಆದರೆ ಅವರಿಗಿಂತಲೂ ಕಿರಿಯರಾದಂಥ ಇಲ್ಲಿ ಸಿದ್ದರಾಮಪ್ಪ ಪಾಟೀಲ್ ಇವರು ಜಿಲ್ಲಾ RCH ಹುದ್ದೆಯ ಕರ್ತವ್ಯ ಹಾಜರಾಗಿದ್ದಾರೆ. ಇವರ ಹುದ್ದೆಯನ್ನು ಕೂಡ ನೋಡಿ ಎಷ್ಟು ವ್ಯವಸ್ಥಿತವಾಗಿ ಲಾಬಿ ಮಾಡ್ತಾರೆ. ಈ RCH ಹುದ್ದೆ ಮುಗಿಯುತ್ತ ಬಂದ ಮತ್ತು ಅಧಿಕಾರಿ ಬೇಕೇ ಇಲ್ಲ, ಅದಕ್ಕಾಗಿ ಪ್ರಭಾರಿಯಲ್ಲಿ ಜೇವರ್ಗಿ ತಾಲೂಕಿಂದ THO ತೊಗೊಂಡಿರ್ತಾರೆ. ಅದೇ ರೀತಿ ಡಾಕ್ಟರ್ ವಿವೇಕಾನಂದ ಬಿರಾದರ್ ಎಂಬರು ಕೂಡ, ವಿಶ್ವನಾಥ್ ಬಿರಾದರ್ ಕೂಡ ಜಿಮ್ಸ್ನಲ್ಲಿ ತಜ್ಞ ವೈದ್ಯರಾಗಿದ್ದು. ಯಾಕೆ ತಜ್ಞ ವೈದ್ಯರನ್ನು ಅಪಾಯಿಂಟ್ ಮಾಡುವಾಗ ಸರ್ಕಾರದ ಸುತ್ತೋಲೆಯಲ್ಲಿ ಇವರು ಸೇವೆಯನ್ನು ಜಿಮ್ಸ್ನಲ್ಲಿ ಬರುತ್ತೆ. ಯಾಕೆ ಜಿಮ್ಸ್ಗೂ ಮತ್ತು ಈ ಆರೋಗ್ಯ ಇಲಾಖೆ ಯಾವುದೇ ಸಂಬಂಧ ಇಲ್ಲ. ಈಗ ಆಲ್ರೆಡಿ ಜಿಮ್ಸ್ ಏನಾಗಿದೆ, ಇದು ಈ ಮೆಡಿಕಲ್ ಕಾಲೇಜ್ ಅಂಡರ್ದ ಬರ್ತದೆ. ಬಟ್ ಇಲ್ಲಿ ಅನೇಕ ಸುದ್ದಿಗೋಷ್ಠಿಯಲ್ಲಿ ಸಂಪತ್ ಕುಮಾರ್ ವಳ್ಕೇರಿ, ಅರುಣ್ ಭರಣಿ, ಮಹೇಶ್ ಮದನ್ಕರ್,
ಚಂದ್ರಕಾಂತ್ ವಾಲಿ, ಪ್ರಭು ಪಟ್ಟಣ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜಾಗೃತ ಜನ ವೇದಿಕೆ ರಾಜ್ಯ ಸಮಿತಿ ವತಿಯಿಂದ ಜನವರಿ 11ರಂದು ಬೆಳಗ್ಗೆ 11ಕ್ಕೆ ನಗರದ ಪತ್ರಿಕಾ ಭವನದ ಮೊದಲನೇ ಮಹಡಿಯ ಸಭಾಂಗಣದಲ್ಲಿ ಭೀಮಾ ಕೋರೆಗಾಂವ್ ಹುತಾತ್ಮರ ಸ್ಮರಣೆ ನಮ್ಮ ಹೊಣೆ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಹೇಶ್ ಕುಲಕರ್ಣಿ ಅವರು ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೆಂಗಳೂರಿನ ಅಕ್ಕ ಐಎಎಸ್ ಅಕಾಡೆಮಿ ನಿರ್ದೇಶಕ ಹಾಗೂ ಖ್ಯಾತ ವಾಗ್ಮಿ ಡಾಕ್ಟರ್ ಶಿವಕುಮಾರ್ ಅವರು ವಿಚಾರ ಸಂಕಿರಣ ಉದ್ಘಾಟಿಸಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ವಿಚಾರ ಸಂಕಿರಣದ ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ರಮೇಶ್ ಲಂಡನ್ಕರ್, ಎನ್ಎಸ್ಎಸ್ ವಿಭಾಗೀಯ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ದೊಡ್ಮನಿ, ಪ್ರಗತಿಪರ ಚಿಂತಕ ಬಸವರಾಜ್ ಹೇರೂರ್, ಕಲಬುರಗಿ ಜಿಲ್ಲಾ ನ್ಯಾಯಾಲಯದ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜಮಹೇಂದ್ರ ಕಿರಣ್ಗಿ, ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಜೇವರ್ಗಿ ಎಇಇ ನಾಗಮೂರ್ತಿ ಶೀಲವಂತ, ಕಲಬುರಗಿ ನಗರ ಕೇಂದ್ರ ಗ್ರಂಥಾಲಯ ಉಪನಿರ್ದೇಶಕ ಅಜಯ್ ಕುಮಾರ್, ಕಮಲಾಪುರ್ ಪಟ್ಟಣದ ಪಂಚಾಯತ್ ಮುಖ್ಯಾಧಿಕಾರಿ ಶಾಂತಪ್ಪ ಹಾದಿಮನಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಿದ್ದು, ವೇದಿಕೆ ಅಧ್ಯಕ್ಷ ಮಹೇಶ್ ಕುಲಕರ್ಣಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಎನ್ಎಸ್ಎಸ್ ವಿಭಾಗೀಯ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ದೊಡ್ಮನಿ, ವೇದಿಕೆ ಖಜಾಂಚಿ ಎಬಿ ಪಟೇಲ್ ಸೊನ್ನಾ, ಶ್ರೀಗುರು ವಿದ್ಯಾಪೀಠದ ಉಪನ್ಯಾಸಕ ರಾಜಶೇಖರ್ ಹಣಿಕುಣಿ ಉಪಸ್ಥಿತರಿದ್ದರು. ಹೋರಾಟಗಳನ್ನು ಮಾಡಬೇಕು, ಒಂದಷ್ಟು ಅಭಿವೃದ್ಧಿ ಪರವಾದ ನಿಲುವುಗಳನ್ನು ತಗೊಂಡು ಅದರ ಪರವಾಗಿ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲವು ಚಟುವಟಿಕೆಗಳನ್ನು ಈಗ ಆಲ್ರೆಡಿ ಶುರು ಮಾಡಿದ್ದೇವೆ. ಮಾತಿಗೆ ಬರೋದಾದರೆ, ಇತ್ತೀಚೆಗೆ ಜನವರಿ 1ನೇ ತಾರೀಕು ಎಲ್ಲ ಕಡೆ ಭೀಮಾ ಕೋರೆಗಾಂವ್ ಒಂದು ದಿನವನ್ನು ಆಚರಿಸಲಾಯಿತು. ಅದು ಹಾಗೆ ನೋಡಿದ್ರೆ ಹುತಾತ್ಮರಿಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ದಿನ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೇ ಇದ್ದರೂ ಕೂಡ ಆ ದಿನ ಭೀಮಾ ಕೋರೆಗಾಂವ್ ಹೋಗಿ ಅವರು ತಮ್ಮ ಶ್ರದ್ಧಾಂಜಲಿಯನ್ನು ಮತ್ತು ಗೌರವ ನಮನವನ್ನು ಸಲ್ಲಿಸಿ ಬರ್ತಾ ಇದ್ದರು ಅಂತಕ್ಕಂಥ ಒಂದು ಆಧಾರದ ಮೇಲೆ, ಚಾರಿತ್ರಿಕ ಆಧಾರದ ಮೇಲೆ ಆ ದಿನವನ್ನು ಎಲ್ಲ ನಮ್ಮ ಪ್ರತಿಯೊಬ್ಬರು, ನಾನು ಬರೀ ಒಂದು ದಲಿತ ಬಾಂಧವರು ಅಂತ ಒಂದು ಇದಕ್ಕೆ ಅದನ್ನು ಕಟ್ಟಾಕೋಕ್ಕೆ ಇಷ್ಟಪಡಲ್ಲ, ಎಲ್ಲರೂ ಭೀಮಾ ಕೋರೆಗಾಂವ್ ಆ ದಿನವನ್ನು ಆಚರಿಸ್ತಾರೆ, ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಜಾಗೃತ ಜನವೇದಿಕೆ ವತಿಯಿಂದ ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ನಾವು ನಿಭಾಯಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದೇ 11ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ಪತ್ರಿಕಾ ಭವನದ ಮೊದಲನೇ ಅಂತಸ್ತಿನಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಭೀಮಾ ಕೋರೆಗಾಂವ್ ದಿನವನ್ನು ಒಂದು ವಿಚಾರ ಸಂಕಿರಣವಾಗಿ ಹಮ್ಮಿಕೊಳ್ಳುವ ಮೂಲಕ, ಅಂದರೆ ಭೀಮಾ ಕೋರೆಗಾಂವ್ ಅಲ್ಲಿ ಹುತಾತ್ಮರ ಸ್ಮರಣೆ ನಮ್ಮ ಹೊಣೆ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿ ಒಂದು ವಿಚಾರ ಸಂಕಿರಣವನ್ನು, ಒಂದು ಉಪನ್ಯಾಸವನ್ನು, ಮೌಲ್ಯವುಳ್ಳ ಉಪನ್ಯಾಸವನ್ನು ನಾವು ಹಮ್ಮಿಕೋಬೇಕಂತೇಳಿ ನಿರ್ಧಾರ ಮಾಡಿ ನಮ್ಮ ಎಲ್ಲ ಸ್ನೇಹಿತರು ನಾವು ಚರ್ಚೆ ಮಾಡಿ ಸಂಬಂಧಪಟ್ಟಂಥ ಒಂದಷ್ಟು ಜ್ಞಾನಿಗಳು ಪಂಡಿತರ ಜೊತೆ ಮಾತಾಡಿ ಈ ದಿನವನ್ನು ನಾವು ಆ ಒಂದು ದಿನವನ್ನು ಉಪನ್ಯಾಸದ ಮೂಲಕ ಭೀಮಾ ಕೋರೆಗಾಂವ್ನ ಮಹತ್ವ ಏನು, ಯಾವ ಕಾರಣಕ್ಕಾಗಿ ಅದನ್ನು ಆಚರಿಸ್ತಾರೆ, ಆಮೇಲೆ ಅದೇನು ಆಟ ಆಡ್ತಕ್ಕಂಥದ್ದಂತೂ ಅಲ್ಲ. ಯಾಕಂದರೆ ಭಾರತದ ಚಾರಿತ್ರಿಕ ಒಂದು ಪುಟಗಳಲ್ಲಿ, ಇತಿಹಾಸದಲ್ಲಿ ನಾವು ಯೋಧರನ್ನು ಯಾವತ್ತಿಂದನೂ ಸ್ಮರಿಸ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ನಾವೆಲ್ಲ ಸೇಫಾಗಿದ್ದೀವಿ ಅಂದರೆ ನಮ್ಮ ಗಡಿಯಲ್ಲಿ ನಮ್ಮ ಯೋಧರು ನಮ್ಮನ್ನು ಕಾಯ್ತಾ ಇದ್ದಾರೆ ಅನ್ನೋ ಗ್ಯಾರಂಟಿ ಮೇಲೇ ನಾವೆಲ್ಲ ಆರಾಮವಾಗಿ ಮಲ್ಕೋತೀವಿ ಅನ್ನೋದಂತ ಆ ಒಂದು ಏನಂತಾರೆ ಆ ಪ್ರಜ್ಞಾವಂತಿಕೆಯಿಂದ ನಾವು ಈ ಭೀಮಾ ಕೋರೆಗಾಂವ್ನಲ್ಲಿ ಹುತಾತ್ಮರಾದಂತಹ ಯೋಧರಿಗೂ ಕೂಡ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸುವುದು ನಮ್ಮ ವಿಚಾರ ಸಂಕಿರಣದ ಮೂಲಕ ಉಪನ್ಯಾಸವನ್ನು ಹಮ್ಮಿಕೋಬೇಕಂತ ಹೊರಟಿದ್ದೀವಿ. ಅವತ್ತಿನ ದಿವಸ ರಾಜ್ಯದ ಉತ್ತಮ ವಾಗ್ಮಿಗಳು, ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಅಣಿಗೊಳಿಸುವ ಸಲುವಾಗಿಯೇ ಡಾಕ್ಟರ್ ಶಿವಕುಮಾರ್ ಅವರು ಇವರು ಬೆಂಗಳೂರು ಮತ್ತು ಮೈಸೂರಲ್ಲಿ ಅಕ್ಕ IAS ಅಕಾಡೆಮಿಯನ್ನು ನಡೆಸ್ತಾರೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾರೆ. ಅವರು ಉತ್ತಮ ವಾಗ್ಮಿಗಳು ಅನ್ನೋದ್ರ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಅವರು ಈ ನಿಟ್ಟಿನಲ್ಲಿ. ಹೀಗಾಗಿ ಅವ್ರ ಜೊತೆ ನಾವು ಅವ್ರನ್ನ ಕೇಳಿಕೊಂಡಾಗ ಅವರಂದ್ರೆ ಇಲ್ಲ ಒಂದು ಒಳ್ಳೆಯ ಸಬ್ಜೆಕ್ಟ್ ಇದೆ, ಇದರ ಬಗ್ಗೆ ನಾವು ಬಂದು ಒಂದಷ್ಟು ಬೆಳಕನ್ನು ಚೆಲ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವತ್ತಿನ ದಿವಸ ನಮ್ಮ ಜೊತೆ ಬಂದು ಅವರು ಉಪನ್ಯಾಸವನ್ನು ನೀಡ್ತಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹರ್ಷಿ ವಾಲ್ಮೀಕಿ ಜಾತ್ರೆ ಕುರಿತು ಕಲಬುರಗಿಯಲ್ಲಿ ಜರುಗಿದ ಪೂರ್ವಭಾವಿ ಸಭೆ.
ಬಸ್ ಟಿಕೆಟ್ ದರ ಹೆಚ್ಚಳ ಖಂಡಿಸಿ ನಗರದಲ್ಲಿ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ. ಜನವರಿ 10ರಂದು ಕುಸ್ನೂರಿನಲ್ಲಿ ಮೌನೇಶ್ವರ ದೇವರ ಜಾತ್ರಾ ಮಹೋತ್ಸವ. ಶಿವರಾಜ್ ಶಾಸ್ತ್ರಿ ಸುದ್ದಿಗೋಷ್ಠಿ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ದೌರ್ಜನ್ಯದ ವಿರುದ್ಧ ಮೋಟಾರ್ ವಾಹನ ಚಾಲಕರ ತರಬೇತಿ ಶಾಲಾ ಮಾಲೀಕರ ಧರಣಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧಿಕಾರಿಗಳ ಮೇಲೆ ದೌರ್ಜನ್ಯ, ಮಹದೇವ್ ಮೋಘ ಆರೋಪ. ಜನವರಿ 11ರಂದು ಜಾಗೃತ ಜನ ವೇದಿಕೆ ವತಿಯಿಂದ ಭೀಮಾ ಕೋರೆಗಾಂ ವಿಜಯೋತ್ಸವ ಸಮಾರಂಭ ಆಯೋಜನೆ. ಮಹೇಶ್ ಕುಲಕರ್ಣಿ ಸುದ್ದಿಗೋಷ್ಠಿ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.